ಅನ್ನೋ ಮಕ್ಕಳು ಅಷ್ಟು ಪ್ರೀತಿಯಿಂದ ಕೇಳುತ್ತಾ ಇದ್ದಾರೆ. ಸರಿ ಅಂತ ಎದ್ದು ಹೋಗಿ ಅಡುಗೆ ಮನೆಗೆ ಒಂದು ತಟ್ಟೆಯಲ್ಲಿ ಅನ್ನ ಹುಳಿ ಕಲಿಸಿಕೊಂಡು ಹಪ್ಪಳ ಕರೆದುಕೊಂಡು ಬರುತ್ತಾರೆ. ನೀವು ಕುಳಿತುಕೊಳ್ಳಿ, ನಾನು ಕೈತುತ್ತು 3 ಜನಕ್ಕೂ ಹಾಕುತ್ತೇನೆ ಅಂತ ಹೇಳಿ ಅನುಪಮ ಅವರು ಮಕ್ಕಳಿಗೆ ಗಂಡನಿಗೆ ಕೈತುತ್ತು ಕೊಡುತ್ತಾರೆ. ಎಲ್ಲರದು ಊಟ ಆದ ಮೇಲೆ ಅವರು ಊಟ ಮಾಡಿ ನೀವು ಮಲಗಿಕೊಳ್ಳಿ ಅಂತ ಹೇಳುತ್ತಾರೆ. ಗಂಡ ಹೆಂಡತಿ ಒಂದು ರೂಮಿಗೆ ಹೋದರೆ ವಿದ್ಯೆ ಇನ್ನೊಂದು ರೂಮಿಗೆ ಹೋಗುತ್ತಾಳೆ. ಸಂಜು ಮತ್ತೊಂದು ರೂಮಿಗೆ ಹೋಗುತ್ತಾನೆ. ಎರಡನೇ ದಿನ ಬೆಳಗ್ಗೆ ತಿಂಡಿ ಎಲ್ಲ ಮುಗಿದ ಮೇಲೆ ಅಪ್ಪ ಸ್ವಾತಿಗೆ ಫೋನ್ ಮಾಡಿ ಮಾತನಾಡುತ್ತೇನೆ. ಸರಿ ಕಣಮ್ಮ, ಇಡೀ ಫೋನ್ ಮಾತನಾಡು ಅಂತ ಮೊಬೈಲ್ ಕೊಡುತ್ತಾರೆ. ವಿದ್ಯಾ ಸ್ವಾತಿಗೆ ಫೋನ್ ಮಾಡಿ, ಚೆನ್ನಾಗಿದೀಯಾ ಸ್ವಾತಿ, ತಿಂಡಿ ಆಯಿತಾ? ನಂದು ಆಯಿತು ಕಣೆ, ನಿಂದು ಆಯಿತಾ? ನಂದು ಆಯಿತು. ಮನೆಯವರು ಮಕ್ಕಳು ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ ಕಣೆ. ಮನೆಯಲ್ಲಿ ವಿಚಾರಿಸಿದ್ದೀಯಾ ಏನು ಅಂತ ಕೇಳಿದ್ದಕ್ಕೆ ಅಪ್ಪನ ಹತ್ರ ಮಾತನಾಡಿದ್ದೇನೆ ಕಣೆ, ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಯಾವತ್ತು ಅಂತ ಕರೆಕ್ಟಾಗಿ ತಿಳಿದುಕೊಂಡು ನನಗೆ ಫೋನ್ ಮಾಡು, ನಾನು ಇವತ್ತು ವಿಚಾರಿಸುತ್ತೇನೆ. ನೀನು ಇಂದಿನ ದಿನವೇ ನಮ್ಮ ಮನೆಗೆ ಬಂದುಬಿಡು, ಆಮೇಲೆ ಹೋದರೆ ಆಯಿತು. ಸರಿ ಕಣೆ, ಆಯಿತು ಇರು, ಅಪ್ಪ ಮಾತನಾಡಬೇಕಂತೆ ಅಂತ ಅವರ ತಂದೆ ಕೈಯಲ್ಲಿ ಮೊಬೈಲ್ ಕೊಡುತ್ತಾಳೆ. ನಮಸ್ತೆ ಅಪ್ಪ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ? ಮನೆಯಲ್ಲಿ ದೊಡ್ಡವರೆಲ್ಲ ಚೆನ್ನಾಗಿದ್ದಾರಾ? ನಿಮ್ಮ ಯಜಮಾನರು ಮಕ್ಕಳು ಎಲ್ಲ ಆರೋಗ್ಯ ತಾನೇ? ಹೌದು ಅಪ್ಪ, ಎಲ್ಲರೂ ಚೆನ್ನಾಗಿದ್ದಾರೆ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಹೌದಮ್ಮ, ನಮ್ಮ ಮನೇಲೂ ಎಲ್ಲರೂ ಅಂತ ಹೇಳುತ್ತಾ ಇದ್ದಾಳೆ. ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನೀನೇ ಹೇಳಿದೀಯಂತೆ ನಿಮ್ಮ ಕಂಪನಿಯಲ್ಲಿ ಇಂಟರ್ವ್ಯೂ ಇದೆ ಬರುವುದಕ್ಕೆ. ಹೌದು ಅಪ್ಪ, ಕೆಲಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಶುರು ಮಾಡಿದ್ದಾರೆ, ಹಾಗಾಗಿ ಅವಳಿಗೂ ಹೇಳಿದೆ. ಕೆಲಸಕ್ಕೆ ಬರಬೇಕು ಅಂತ ಹೇಳುತ್ತಾ ಇದ್ದಳು. ಬೇರೆ ಕಡೆ ನೋಡುವ ಬದಲು ಒಟ್ಟಿಗೆ ಕೆಲಸ ಮಾಡಬಹುದು ಅಂತ ಹೇಳಿದೆ. ಸರಿ ಕಣಮ್ಮ, ನಿನ್ನ ಭರವಸೆ ಮೇಲೆ ನಾನು ಒಪ್ಪಿಗೆ ಕೊಟ್ಟಿದ್ದು. ಜೊತೆಯಲ್ಲಿ ನೀನು ಇರುತ್ತೀಯ ಅನ್ನುವ ಧೈರ್ಯ, ಹಾಗಾಗಿ ಒಪ್ಪಿಕೊಂಡಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ ಅಪ್ಪ, ಅವಳ ಜವಾಬ್ದಾರಿ ನನಗೆ ಬಿಡಿ. ಮೊದಲು ಕೆಲಸ ಸಿಗಲಿ, ಆಮೇಲೆ ಮುಂದಿನದು ಮಾತು. ಈಗಲೇ ಯಾಕೆ ತಲೆ ಕೆಡಿಸಿಕೊಳ್ಳಬೇಕು ಅಲ್ವಾ? ಸರಿ ಕಣಮ್ಮ, ನೀನು ಇಷ್ಟು ಹೇಳುತ್ತಾ ಇರಬೇಕಾದರೆ ನಾನು ಬೇಡ ಅಂತ ಹೇಗೆ ಹೇಳಲಿ? ಅವಳ ಇಷ್ಟದ ಪ್ರಕಾರನೇ ನಡೆಯಲಿ. ಸರಿ ಕಣಮ್ಮ, ನೀನು ಒಂದು ಸತಿ ವಿಚಾರಿಸು, ಆಮೇಲೆ ಫೋನ್ ಮಾಡು. ಅವಳನ್ನು ನಾನೇ ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿದ್ದಕ್ಕೆ ಸ್ವಾತಿ ಸರಿ ಆಯಿತು ಅಂತ ಒಪ್ಪಿಕೊಳ್ಳುತ್ತಾಳೆ. ಸರಿ ಇರು, ವಿದ್ಯನಿಗೆ ಫೋನ್ ಮಾಡಿ ಕೊಡುತ್ತೇನೆ ಮಾತನಾಡು ಅಂತ ಹೇಳಿ ವಿದ್ಯನಿಗೆ ಫೋನ್ ಮಾಡಿ ಕೊಡುತ್ತಾರೆ. ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಕಟ್ ಮಾಡುತ್ತಾಳೆ. ಬೆಳಿಗ್ಗೆ ಬೇಗ ಎದ್ದು ಪಾರ್ಕಿಗೆ ಜಾಗಿಂಗಿಗೆ ಹೋಗುತ್ತಾನೆ. ಎದುರಲ್ಲಿ ಪರಿಚಯ ಇರುವವರು ಸಿಕ್ಕುವವರಿಗೆ ಸಣ್ಣದಾಗಿ ಸ್ಮೈಲ್ ಮಾಡುತ್ತಾ ಕೆಲವು ರೌಂಡುಗಳನ್ನು ಹಾಕುತ್ತಾನೆ. ನಂತರದಲ್ಲಿ ಮನೆಗೆ ಹೋಗಿ ಸೀದಾ ಜಿಮ್ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಜಿಮ್ ಮಾಡುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕಮಲಕ್ಕ ಹೆಲ್ತ್ ಡ್ರಿಂಕ್ ತೆಗೆದುಕೊಂಡು ಬನ್ನಿ ಅಂತ ಕೂಗಿದಾಗ ಬಂದೆ ಕಣಪ್ಪ ಅಂತ ಹೇಳಿ ಅವನಿಗೆ ತಂದು ಕೊಡುತ್ತಾರೆ. ಅಕ್ಕ, ಮಮ್ಮಿ ಡ್ಯಾಡ್ ಏನು ಮಾಡ್ತಾ ಇದ್ದಾರೆ? ನಿನಗಾಗಿ ಕಾಯುತ್ತಾ ಇದ್ದಾರೆ. ನೀನು ಹೋಗಿ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಾ. ಸರಿ ಅಂತ ಅವನ ರೂಮಿಗೆ ಹೋಗುತ್ತಾನೆ. ಸ್ನಾನ ಮಾಡಿ ಫಾರ್ಮಲ್ ಬಟ್ಟೆ ಹಾಕಿಕೊಂಡು ಆಫೀಸಿಗೆ ರೆಡಿಯಾಗಿ ನಡೆದು ಬರುತ್ತಾ ಇದ್ದರೆ ಅವನನ್ನೇ ವಾಸುದೇವ್, ಯಶೋಧ ಇಬ್ಬರು ನೋಡುತ್ತಾ ಇರುತ್ತಾರೆ. ಯಾಕೆ ಮಮ್ಮಿ ನನ್ನ ಆ ರೀತಿ ನೋಡುತ್ತಾ ಇದ್ದೀರಾ? ಹೊಸದಾಗಿ ಏನು ಚೇಂಜಸ್ ಆಗಿದೆ ಅಂತ ಕೇಳಿದ್ದಕ್ಕೆ ಯಶೋಧ ಅವರು ಏನೂ ಇಲ್ಲ ಕಣೋ, ನೋಡುವುದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತಾ ಇದೆಯಾ. ಬೇಗ ಒಂದು ಮದುವೆಯಾಗು, ನಿನಗೂ 28 ವಯಸ್ಸು ಆಗುತ್ತಾ ಬಂತು. ಏನಮ್ಮ ನೀನು ಇಷ್ಟು ಬೇಗ ಮದುವೆ ಮಾಡಬೇಕು ಅಂತ ಅಂದುಕೊಂಡಿದ್ದೀಯಾ? ಇನ್ನು ಸ್ವಲ್ಪ ದಿನ ಕಳೆಯಲಿ, ನನ್ನ ಮನಸ್ಸಿಗೆ ಒಪ್ಪುವಂಥ ಹುಡುಗಿ ಸಿಗಬೇಕು. ಅಲ್ಲಿಯವರೆಗೂ ನಾನು ಮದುವೆ ಆಗುವುದಿಲ್ಲ. ಡ್ಯಾಡಿ, ನೀವಾದರೂ ಹೇಳಿ ಅಮ್ಮನಿಗೆ. ಸರಿ ಕಣೋ ಬಿಡೋ ಯಶೋಧ, ಯಾಕೆ ಅವನಿಗೆ ಹಿಂಸೆ ಮಾಡುತ್ತೀಯ? ಅವನಿಗೆ ಮದುವೆಯಾಗಬೇಕು ಅನ್ನಿಸಿದಾಗ ನಮಗೆ ಹೇಳುತ್ತಾನೆ. ಬನ್ನಿ ಈಗ ತಿಂಡಿ ತಿನ್ನೋಣ ಅಂತ 3 ಜನ ತಿಂಡಿಗೆ ಕುಳಿತುಕೊಳ್ಳುತ್ತಾರೆ. ವಾಸುದೇವ್, ಯಶೋಧ ದಂಪತಿಗಳಿಗೆ ಒಬ್ಬನೇ ಮಗ. ಸೂರ್ಯ
ವಾಸುದೇವ್ ಅವರು ಕಂಪನಿಯನ್ನು ನಡೆಸುತ್ತಾ ಹೋಗುತ್ತಾ ಇರುತ್ತಾರೆ. 1 ವರ್ಷದ ಹಿಂದೆ ಆ ಜವಾಬ್ದಾರಿಯನ್ನು ಸೂರ್ಯ ನಿರ್ವಹಿಸುತ್ತಾ ಇರುತ್ತಾನೆ. ವಾಸುದೇವ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ತುಂಬ ಸೀರಿಯಸ್ ಆದಾಗ ಡಾಕ್ಟರ್ ಅವರಿಗೆ ರೆಸ್ಟ್ ಕೊಡಬೇಕು ಅಂತ ತಿಳಿಸಿದ ಮೇಲೆ, ಡ್ಯಾಡ್, ಇನ್ಮೇಲೆ ನೀವು ಮನೆಯಲ್ಲಿ ಆರಾಮಾಗಿ ಇರಿ, ಎಲ್ಲ ಜವಾಬ್ದಾರಿ ನಾನು ಉಳಿಸಿಕೊಳ್ಳುತ್ತೇನೆ, ನೀವು ನನಗೆ ಗೈಡ್ ಮಾಡಿ ಸಾಕು ಅಂತ ಹೇಳಿ ಅವರ ಮಾರ್ಗದರ್ಶನದ ಮೂಲಕ ಕಂಪನಿಯನ್ನು ನಡೆಸುತ್ತಾ ಇರುತ್ತಾನೆ. ರಾಮಣ್ಣ, ಬೇಗ ತಿಂಡಿ ತನ್ನಿ, ನನಗೆ ಟೈಮ್ ಆಯಿತು, ಆಫೀಸಿಗೆ ಹೋಗಬೇಕು. ಸರಿ ಕಣಪ್ಪ, ಈಗ ಬಂದೆ. ರಾಮಣ್ಣ ಅವರು ಕಮಲನಿಗೆ, ಬಾರಮ್ಮಿ, ತಿಂಡಿ ಎಲ್ಲ ತೆಗೆದುಕೊಂಡು ಹೋಗಿ ಇಡು. ಸರಿ ರೀ ಅಂತ ಹೇಳಿ ತಿಂಡಿ ಎಲ್ಲ ತಂದು ಇಡುತ್ತಾರೆ. ಇಡ್ಲಿ, ಸಾಂಬಾರ್, ಚಟ್ನಿ, ಒಣೆ ಮಾಡಿ ಇಟ್ಟಿರುತ್ತಾರೆ. 3 ಜನ ತಿಂಡಿ ತಿಂದ ಮೇಲೆ, ರಾಮಣ್ಣ, ನೀವುಗಳು ತಿಂಡಿ ತಿನ್ನಿ ಅಂತ ಹೇಳಿ ಸೂರ್ಯ ತನ್ನ ತಂದೆ ತಾಯಿಗೆ ತಿಳಿಸಿ ಆಫೀಸಿಗೆ ಹೊರಡುತ್ತಾನೆ. ಸೂರ್ಯ ಹೋದ ಮೇಲೆ ಯಶೋಧ ಅವರು, ರೀ, ನಮ್ಮ ಮಗನಿಗೆ ಮದುವೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿ ಬರೋಣ, ಶಾಸ್ತ್ರಿಗಳ ಹತ್ತಿರ ಒಂದು ಮಾತು ತಿಳಿಸೋಣ. ಹೌದು ಕಣೆ, ಅವನು ಚೆನ್ನಾಗಿದ್ದರೆ ನಮಗೆ ಅಷ್ಟೇ ಸಾಕು. ನಮ್ಮ ಮದುವೆಯಾಗಿ 15 ವರ್ಷ ಆದ ಮೇಲೆ ಹುಟ್ಟಿದ, ಇಷ್ಟು ಸಂಭ್ರಮ ಮನೆ ಮಾಡಿದ್ದು. ನಮ್ಮಪ್ಪ ಅಮ್ಮ ಅಂತೂ ಖುಷಿಯಲ್ಲಿ ತೇಲಾಡಿದರು. ಇವನು ನಮ್ಮೆಲ್ಲರ ಕಣ್ಮನೆಯಾಗಿ ಬೆಳೆದ. ಇಷ್ಟು ದುಡ್ಡಿದ್ದರೂ ಅಹಂಕಾರ ಅನ್ನೋದು ಅವನ ತಲೆಗೆ ಏರಲಿಲ್ಲ. ಅದೇ ಖುಷಿ ಕಣೆ. ಮುಂದುವರಿಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.